ಸರ್, ಈಗ ನಾರಾಯಣಗೌಡರನ್ನ ಇತ್ತೀಚೆಗೆ 2 ದಿನಗಳ ಹಿಂದೆ ಅಷ್ಟೇ ಬೃಹತ್ ಪ್ರತಿಭಟನೆ ಮಾಡಿದ್ರು. ಕನ್ನಡಕ್ಕಾಗಿ ಹೋರಾಟ ಮಾಡಿದ್ದಕ್ಕೆ 14 ದಿನಗಳ ಒಂದು ಸಜೆಯನ್ನು ವಿಧಿಸಲಾಗಿದ್ದಾರೆ ಅಂತ ಹೇಳ್ಬೋದು. ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು ಸರ್? ವಿಪರ್ಯಾಸ. ಕಾನೂನನ್ನು ಯಾರು ಪಾಲಿಸಬೇಕೋ, ಕಾನೂನನ್ನು ಕೈಗೆ ತೆಗೆದುಕೊಂಡು ನಮ್ಮ ನ್ಯಾಯ ಕೊಡಬೇಕಾಯಿತು ರಾಜ್ಯದ ವಿತರಣೆ, ಅವರೇ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ. ನ್ಯಾಯವಾಗಿ ನಾರಾಯಣಗೌಡರನ್ನೆಲ್ಲ ಬಂಧಿಸಬೇಕು. ನಿಮ್ಮಲ್ಲಿರೋ ಕೆಲವು ಮಂತ್ರಿಗಳನ್ನು ಬಂಧಿಸಬೇಕಾಗಿದೆ. ನಿಮ್ಮಲ್ಲಿ ದರೋಡೆ ಮಾಡಿರ್ತಕ್ಕಂಥ ಮಂತ್ರಿಗಳಿರ್ಬೋದು, MLAಗಳಿರ್ಬೋದು, ಆಮೇಲೆ ಖಜಾನೆ ಲೂಟಿ ಮಾಡಿರ್ತಕ್ಕಂಥವ್ರು, ಅವ್ರನ್ನ ಬಿಡುಗಡೆ ಮಾಡೋದಕ್ಕೆ ಬಂಧಿಸಿದ್ರು ಕೂಡ ಕಾನೂನನ್ನು ಉಲ್ಲಂಘನೆ ಮಾಡಿ ಬಿಡುಗಡೆ ಮಾಡೋದಕ್ಕೆ ಇವರನ್ನೇ ಮಾಡ್ತಿದ್ದೇವೆ ಹೊರತು ರಾಜ್ಯದ ಹಿತವನ್ನು ಕಾಪಾಡ್ತಕ್ಕಂಥ ಧ್ವನಿ ಎತ್ತದವರನ್ನು ಧ್ವನಿ ಅಡಗಿಸೋದಕ್ಕೋಸ್ಕರವಾಗಿ ಉದಾಹರಣೆಯಾಗಿ ನಾರಾಯಣಗೌಡರನ್ನ ಅರೆಸ್ಟ್ ಮಾಡಿದ್ದೀರಾ. ಮಾನ್ಯ ಮುಖ್ಯಮಂತ್ರಿಗಳು ಕೇಳ್ಕೊತಾ ಇದ್ದೀನಿ, 2020ರಲ್ಲಿ ಆಗ್ತಾ ಇತ್ತಲ್ಲ, ಏನಂತ ಆಗ್ತಿತ್ತು ಸರ್ಕಾರದ್ದು? 50 ಭಾಗ ಕನ್ನಡದಲ್ಲಿ ಇರಬೇಕು, ಇನ್ನು 50 ಭಾಗ ಬೇರೆ ಭಾಷೆಗಳಲ್ಲಿ ಇರಬೇಕು ಅಂತ ಇತ್ತು. 4 ವರ್ಷ ಆಯಿತು. 4 ವರ್ಷದಿಂದ ನೀವು ಉಲ್ಲಂಘನೆ ಮಾಡಿಲ್ವಾ? ಆ ಬೋರ್ಡ್ಗಳನ್ನ ಯಾಕೆ ತಾಗಿಸ್ಲಿಲ್ಲ? ಯಾರ್ದೋ ಆಸ್ತಿ ಪಾಸ್ತಿನ ಬುಲ್ಡೋಜರ್ ತಗೊಂಡು ಓಡಿಸ್ಬಿಡ್ತೀರಾ ನೀವು ಬೇಕಾಗಿಲ್ದೇ ಇರೋರನ್ನ? ನಿಮ್ಮ ಮಂತ್ರಿಗಳಿಗೆ ವಿರುದ್ಧ ಇರತಕ್ಕಂಥವ್ರು ಯಾರಾದರೂ ಇಲ್ಲಿಗಲ್ ಸ್ವಲ್ಪ ಇದ್ರು ಅದನ್ನು ಬುಲ್ಡೋಜರ್ ತಗೊಂಡು ಓಡಿಸ್ತೀರಾ? ಇದನ್ನ ಯಾಕೆ ಬುಲ್ಡೋಜರ್ ತಗೊಂಡು ಕೇಳಿಸ್ಲಿಲ್ಲ? ನಿಮ್ಮ ಕಣ್ಣಿಗೆ ಕಾಣಿಸ್ಲಿಲ್ವಾ? ಅವತ್ತು ನೀವು ಕನ್ನಡಿಗರ ಬಗ್ಗೆ ಯೋಚನೆ ಮಾಡಲಿಲ್ವಾ? ನಾವು ಹೋರಾಟ ಇಳಿದಾಗ ಮಾತ್ರ ಎಚ್ಚರಿಕೆ ವಹಿಸ್ಕೋತೀರ. ಈ ಹೋರಾಟ ಮಾಡಿದ್ದು ಏನಕ್ಕೆ? ಯಾರ್ದಾನ ತಲೆ ಹೊಡಿಯಕ್ಕ, ದುಡ್ಡು ದುಡಿಯಕ್ಕ, ಕಳ್ತನ ಮಾಡಕ್ಕ, 40% ದುಡ್ಡು ಅನ್ನೋದಕ್ಕೆ ಅಲ್ಲ. ನಾವು ಮಾಡ್ತೀವಿ ರಾಜ್ಯದ ಹಿತ, ರಾಜ್ಯದ ನಾಡು ನುಡಿ ಗಡಿ ಜಲ ಹಾಗೂ ಭಾಷೆಯ ವಿಚಾರವಾಗಿ. ಶಿಕ್ಷಣದಲ್ಲಿ ಉದ್ಯೋಗ ಬೇಕು, ಆಡಳಿತದಲ್ಲಿ ಉದ್ಯೋಗ ಬೇಕು, ಆಮೇಲೆ ವ್ಯವಹಾರದಲ್ಲಿ ಉದ್ಯೋಗ ಬೇಕು, ನಾಮಪಲ್ಲಿ ಕನ್ನಡ ಇರಬೇಕು, ಅದು ಕನ್ನಡದ ಮಾಧ್ಯಮ. ದೇಶದ ಒಕ್ಕೂಟದಲ್ಲಿ ನಾವೆಲ್ಲರೂ ಒಂದೇ, ದೇಶ ಒಂದೇ. ರಾಜ್ಯಕ್ಕೆ ಬಂದಾಗ ಆದ್ಯತೆ ಕೊಡಬೇಕು. ಇವತ್ತು ನೀವೇನು ಮಾಡಿದ್ದೀರಾ? ನೀವು 4 ವರ್ಷದಿಂದ 50% ಇಲ್ಲದೆ ಇರೋದು ಮಾಡಿ ಇದಕ್ಕೊಂದು ತಿದ್ದುಪಡಿ ತಂದು 60-40 ಮಾಡ್ತೀವಿ ನಾವೀಗ. ಕಾನೂನು ಯಾರು ಕೈಗೆ ತಗೋಬಾರ್ದು ಅಂದಾಗ ತಗೊಂಡಿರೋರು ನೀವೇ. ನೀವು ಕಾನೂನು ಕೈಗೆ ತೆಗೆದುಕೊಂಡು ಕೂಡ ಮಾಡದೇ ಇದ್ದಾಗ ನಿಮ್ಮ ಅಧಿಕಾರಿಗಳು, BBMP ಅಧಿಕಾರಿಗಳು ಕಿತ್ತಾಕ್ಸ್ಬೇಕಾಯ್ತು. ಹಾಕಿ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಹಾಕಿ. ನಿಮ್ಮ ಮಂತ್ರಿಗಳನ್ನ MB ಪಾಟೀಲ್ರನ್ನ, DSCM ಅವ್ರನ್ನ. ಅವ್ರು ಹೇಳ್ತಾ ಇರೋದೇನು? ಮಾಲೀಕರು ಬರೋದಿಲ್ಲ, ಯಾರು ದುಡ್ಡು ಹಾಕೋರು ಯಾರು ಬರೋದಿಲ್ಲ ಅಂದ್ರೆ, ಆ ದುಡ್ಡು ಹಾಕೋರಿಂದ ರಾಜ್ಯ ಉಳಿದಿದೆಯಾ? ನಿಮ್ಮಿಂದ ಉಳಿದಿರೋದು, ನಮ್ಮ ರೈತರಿಂದ ಉಳಿದಿರೋದು, ನಮ್ಮ ಕಾರ್ಖಾನೆಗಳಿಂದ ಉಳಿದಿರೋದು. ಅದು ಸ್ವಲ್ಪ ಹಣ ಬರುತ್ತೆ, ನಿಮಗೂ ಹಣ ಬರುತ್ತೆ, ನಿಮಗೂ ಕಿಕ್ ಬ್ಯಾಕ್ ಇದೆ. ಒಂದೇ ಒಂದು ಕಾರಣಕ್ಕೆ ರಾಜ್ಯವನ್ನು ಬಲಿ ಕೊಡ್ತಾ ಇದ್ದೀರಾ, ನಾಡನ್ನು ಬಲಿ ಕೊಡ್ತಾ ಇದ್ದೀರಾ, ಭಾಷೆಗೆ ಧಕ್ಕೆ ತರ್ತಾರೆ. ಆ ದೃಷ್ಟಿಯಿಂದ ನಾವು ನಿಮ್ಮ ಸರ್ಕಾರ ಬೇಕಾ, ನೀವು ಬೇಕಾ ಅನ್ನೋದು ಪ್ರಶ್ನೆ ನಮ್ಮದು. ಇವಾಗ ಕನ್ನಡಕ್ಕಿಂತ ಹೆಚ್ಚಾಗಿ, ಕನ್ನಡ ಭಾಷೆನ ಉಳಿಸೋದಕ್ಕಿಂತ ಹೆಚ್ಚಾಗಿ ವಾಣಿಜ್ಯದ ಮೇಲೆ ಅಂದರೆ ಹೆಚ್ಚು ಹೆಂಗೆ ಇನ್ಕಮ್ ಬರುತ್ತೆ ಅನ್ನೋದ್ರ ಬಗ್ಗೆ ಸರ್ಕಾರ ಯೋಚನೆ ಮಾಡ್ತಿದ್ಯಾ? 100ಕ್ಕೆ 100 ಭಾಗ. ಇವಾಗ MB ಪಾಟೀಲ್ ಅವರ ಮಾತು ಕೇಳಿದಾಗ ಇಲ್ಲಿಗೆ ಹಣ ಹೂಡಿಕೆ ಇರ್ತಕ್ಕಂಥವ್ರು ತಪ್ಪೋಗ್ಬಿಡ್ತದೆ. ಆ ದೃಷ್ಟಿಯಿಂದ ಇಷ್ಟೆಲ್ಲ ಮಾಡಬಾರ್ದು ಅಂದಾಗ, ಅಂದರೆ ಕನ್ನಡ ಹಾಳಾಗಲಿ ಚಿಂತೆ ಇಲ್ಲ, ಕನ್ನಡಿಗರ ಹಾಳಾಗಲಿ ಚಿಂತೆ ಇಲ್ಲ, ನಾಡು ಎದ್ಕೊಟ್ಟೋಗ್ಲಿ ಚಿಂತೆ ಇಲ್ಲ. ನಾವು, ನನ್ನ ಕುಟುಂಬ, ನನಗೆ ಬರಬೇಕಾದ ಕಿಕ್ ಬ್ಯಾಕು, ಆ ಬಂಡವಾಳ, ಅದು ಭಾಳ ಮುಖ್ಯ ಆಗಿರೋದ್ರಿಂದ ಇಂಥ ಸರ್ಕಾರ ನಮಗೆ ಬೇಕಾದ. ನಾವಿಲ್ಲಿ ಹಾನಿ ಆಸ್ತಿ ಮಾಡ್ತಕ್ಕ ಕೈ ತೊಗೊಳ್ತಕ್ಕಂಥ ಉದ್ದೇಶ ಇಲ್ಲ, ಅದು ತಪ್ಪು. ನಾವು ಅದನ್ನು ತೊಗೊಂಡಿಲ್ಲ. ನಾವು ಮಾಡೋದು ಬೋರ್ಡ್ ಕಿತ್ತಾಕಿದ್ದೀವಿ. ಅದನ್ನು ಆಸ್ತಿ ಅಂತ ಇಲ್ಲಿಗೆಲ್ಲ ಹಾಕಿರೋ ಬೋರ್ಡ್ ಕಿತ್ತಾಕ, ನನ್ನ ಆಸ್ತಿ, ನನ್ನ ಜಮೀನ್ ಮೇಲೆ ಯಾರೋ ಒಂದು ಬೋರ್ಡ್ ಹಾಕೊಂಡು ನನ್ನ ಆಸ್ತಿ ಅಂದಾಗ ಅದು ಕಿತ್ತಾಕದೆ ಸುಮ್ಮನೆ ಇರಲ್ಲ. ಅದು ಕಿತ್ತಾಕಿದ್ದೀವಿ, ಅದಕ್ಕೆ ಅರೆಸ್ಟ್ ಮಾಡ್ತೀವಿ ಅಂತಂದ್ರೆ ಕ್ಷಮೆ ಕೇಳಬೇಕು, ಬಿಡುಗಡೆ ಮಾಡಬೇಕು, ಆಮೇಲೆ ವಾಪಸ್ ತಗೋಬೇಕಲ್ಲ. ಅಂದ್ರೆ ಕನ್ನಡ ಅನ್ನೋದು ಇವಾಗಿಂದ ಬಂದಿರೋದಲ್ಲ, ಎಷ್ಟು ಇತಿಹಾಸನೇ ಇದೆ. ಬಟ್ ಈಗ ನಾವು ನಮ್ಮ ತನಕ್ಕೋಸ್ಕರ ಹೋರಾಡ್ತಿದೀವಿ ಅಂತ ಹೇಳಿದ್ರೆ ಇದು ಎಷ್ಟು ಮಟ್ಟಿಗೆ ನಾವು ಹೋಗಿ ಮುಟ್ತಾ ಇದ್ದೀವಿ? ಏನಾಗಿದೆ ಅಂದ್ರೆ, ಬೇರೆ ರಾಜ್ಯಗಳಲ್ಲಿ ಭಾಷಾಭಿಮಾನ ಅನ್ನತಕ್ಕಂಥದ್ದು ತುಂಬಿ ತುಳುಕ್ತಾ ಇದೆ. ಇಲ್ಲಿ ಭಾಷಾಭಿಮಾನ ನಮಗಿದ್ರು ನಮ್ಮ ಸಂಘಟನೆಯಲ್ಲಿ ಒಗ್ಗೂಡುವಿಕೆಯಲ್ಲಿ ಕೊರತೆ ಇರೋದ್ರಿಂದ, ಒಟ್ಟಾಗಿ ನಾವು ಹೋರಾಟ ಮಾಡದೇ ಇರೋದ್ರಿಂದ, ತಪ್ಪಾಗಿರೋದ್ರಿಂದ ಇವತ್ತು ಅದು ಕಾಲ ಕೂಡ ಬಂದಿದೆ. ನಾವೆಲ್ಲ ಹೋರಾಟ ಮಾಡಬೇಕಾಗಿರೋದು ನಾರಾಯಣಗೌಡರು ನನಗೆ ಇಂಪಾರ್ಟೆಂಟ್ ಅಲ್ಲ. ಇಲ್ಲಿ ನಾರಾಯಣಗೌಡ ಚಿಂತನೆ ಇದೆಯಲ್ಲ, ಅವ್ರು ಮಾಡಿದ ಕೆಲಸ ಇದೆಯಲ್ಲ, ಅವ್ರು ತಂಡ ಮಾಡಿ, ಅದನ್ನು ನಾವು ಅಭಿನಂದಿಸಬೇಕು. ಅವರಿಗೆ ನಾವು ರಕ್ಷಣೆಯಾಗಿ ನಿಂತ್ಕೋಬೇಕಾಗಿದೆ. ಕೇಸ್ ಏನಾದರೂ ನಾರಾಯಣಗೌಡರನ್ನ ಇವಾಗ ಬಿಡುಗಡೆ ಮಾಡಿಲ್ಲ ಸರ್ಕಾರ ಅಂತ ಹೇಳಿದ್ರೆ, ಎಲ್ಲ ಕನ್ನಡ ಪರ ಒಕ್ಕೂಟದ ಸಂಘಟನೆಯವರು ಏನು ಮಾಡ್ತಾರೆ? ಒಟ್ಟಿಗೆ ಸೇರಿ ರಾಜ್ಯಾದ್ಯಂತ ಮಾಡಬೇಕಾದ ಚಿಂತನೆ. ಈಗ ಒಂದು ಬರೋ ಚುನಾವಣೆ ಪಾರ್ಲಿಮೆಂಟ್ ಇದೆ, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆ, ಅಲ್ಲಿ ಉತ್ತರ ಕೊಡಬೇಕಾದ ಅನಿವಾರ್ಯವಾಗಿದೆ. ಅಲ್ಲಿ ಕೊಡ್ತೀವಿ, ರಾಜ್ಯದ ಜನತೆಯನ್ನು ಎಚ್ಚೆತ್ತು. ಅದಕ್ಕೂ ಮುಂಚೆ ಈ ಸರ್ಕಾರವನ್ನು ಬೀಳಿಸೋ ರೀತಿಯಲ್ಲಿ ಒಂದು ಆಂದೋಲನವನ್ನು ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ. ಈ ಒಂದು ಆಂದೋಲನ ಏನಿದೆ, ಇವಾಗ ಕನ್ನಡ ನಾಮಫಲಕಗಳಾಗಿರ್ಬೇಕು, ಕನ್ನಡ ನಾಮಫಲಕಗಳು ಕಡ್ಡಾಯವಾಗಿ ಇರಲೇಬೇಕು ಅನ್ನೋದು ಎಷ್ಟು, ಯಾಕಂದ್ರೆ February 27 ಏನು ಡೆಡ್ಲೈನ್ ಕೊಟ್ಟಿದೆ, ಅಲ್ಲಿವರೆಗೂ ವೆಯ್ಟ್ ಮಾಡ್ತೀರಾ ಇಲ್ಲ ಅದಕ್ಕಿಂತ ಮುಂಚೆ ಆಗಲೇಬೇಕು? ಮುಖ್ಯಮಂತ್ರಿಗಳ ಬಗ್ಗೆ ನಂಬಿಕೆ ಇತ್ತು, ಆದರೆ ಈ ಗ್ಯಾರಂಟಿ ವಿಚಾರದಲ್ಲಿ ಅವ್ರು ನಂಬಿಕೆ ಕಳ್ಕೊಂಡಿದ್ದಾರೆ. ನುಡಿದಂತೆ ನಡೆದಿದ್ದೀನಿ ಅಂತ ಹೇಳಿದ್ರು. ನುಡಿದಂತೆ ನಡೆಯೋರಾಗಿದ್ದರೆ ಅವ್ರ ಮಂತ್ರಿಮಂಡಲದಲ್ಲಿ ಇರ್ತಕ್ಕಂಥವ್ರ ಬಗ್ಗೆ CBI ದಾಳಿ ಆಡಿದಾಗ ಕರೆಕ್ಟ್ ಇವರು ಅನ್ಯಾಯ ಮಾಡಿದ್ದಾರೆ ಅಂತ ಅವ್ರು ಹಿಡಿದುಕೊಡ್ಬೇಕಾಗಿತ್ತು. ಬಿಡುಗಡೆ ಮಾಡಿಸ್ತಾ ಇದ್ದಾರೆ ಅಂದಾಗ ಅನುಮಾನ ಇದೆ. 28ರೊಳಗೂ ಇವ್ರು ಮಾಡ್ತಾರೆ ಅನ್ನೋ ನಂಬಿಕೆ ಇಲ್ಲ. ಮಾಡಲಿ ಅಂತ ಒಂದು ಅವಕಾಶ ಬೇಕಾದ್ರೆ ನಾವು ಕೊಡ್ಬೋದು. ಆದರೆ ಅಷ್ಟರೊಳಗಾಗಿ ಇವ್ರನ್ನೆಲ್ಲ ವಾಪಸ್ ತೊಗೊಳ್ಳಿ, ಹೋರಾಟಗಾರರಾಗ ಕೇಸ್ನು ವಾಪಸ್ ತೊಗೊಳ್ಳಿ. ಅದಾಗದೇ ಇದ್ದರೆ ನೀವೇ ನಮಗೆ ಬೇಕಾ, ನಿಮ್ಮ ಸರ್ಕಾರ ನಮಗೆ ಬೇಕಾ ಅನ್ನೋ ಹೋರಾಟವನ್ನು ಮುಂದೆ ಇಟ್ಟು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.